ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿಧೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿನಿಯತ ಧ್ಯಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರರೋದಿತಾದ್ಯತಬುಧೈರ್ದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತಸುತರುಃ ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ ತಂತ್ರಪುರಾಣಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸಸುಧಾನಿಧಿರ್ಭವತು ಮೇ ಭೂತ್ಯೈಃ ಸತಾಂ ಭೂತಿದಃ. ಸ್ವಾಂತಧ್ವಾಂತನಿಕೃಂತನೇಜಿತಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನಲಬ್ಧಶುದ್ಧವಿದ್ಯಾಸುಧಾಂಬೋ ನಿಧಯೋ ಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದದಲಿತಾಖಿಲದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥಮೃಗರಾಜಮಹಂ ನಮಾಮಿ. ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದತೀರ್ಥಾರ್ಯಮುಖನಿಃಸೃತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ. ಅಥ ಅವಿದ್ಯಾಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ ವ್ಯಾಚಿಖ್ಯಾಸುಃ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾಬ್ಧ್ಯಖಿಲಫಲಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ. ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರೋಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಧ್ಯಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕಫಲಂ ಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ. ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ मनोजजित्या मनसां निपत्या रघुत्तमाख्यं सुगुरुं नमामि. न दग्धं यस्य कौपीनम् अग्नौ दत्तमपि स्फुटं वेदव्यासगुरुं नौमि श्रीवेदेश नमस्कृतं. सत्यनाथ गुरुः पातु योधीरो नवचन्द्रिकां नवामृतगदातीर्थ ताण्डवानि व्यचीकृपत. आरूढः सहसा यतीन्द्रपदवीं गत्वा च वाराणसीं तत्रत्यां कुमतप्रचारनिरतानद्वैतदिग्धं
ಶಾಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚ ದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈಯಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುನಾಟಿಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರುನ್ ಮಮ ಅಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಂ ತೇಷಾಂ ವಿದ್ಯಾ ಭರಿಷ್ಯತಿ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮಃ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ಪೂಜ್ಯ ಮಹಾಗುರುಂ ಸದಾ ಸಚ್ಛಾಸ್ತ್ರ ನಿರತಂ ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯದಲ್ಲಿ 4ನೇ ಪಾದ 2ನೇ ಅಧಿಕರಣವನ್ನು ನೋಡೋಣ. 2ನೇ ಅಧಿಕರಣದಲ್ಲಿ ಜ್ಯೋತಿರುಪಕ್ರಮಾಧಿಕರಣ ಅಂತ ಈ ಅಧಿಕರಣದ ಹೆಸರು. ಅಂದರೆ ಯಾಗ ಮತ್ತು ಯಾಗಕ್ಕೆ ಅಂಗಭೂತವಾದ ಪದಾರ್ಥಗಳನ್ನು ಹೇಳಿಕೊಡುವ ಜ್ಯೋತಿಷ್ಠೋಮಾದಿ ಶಬ್ದಗಳ ಸಮನ್ವಯವನ್ನ ಈ ಜ್ಯೋತಿರುಪಕ್ರಮಾಧಿಕರಣದಲ್ಲಿ ಮಾಡ್ತಾ ಇದ್ದಾರೆ. ಯಾಗ ಮತ್ತು ಯಾಗಕ್ಕೆ ಅಂಗಭೂತವಾದ ಪದಾರ್ಥಗಳನ್ನು ಹೇಳಿಕೊಡ್ಲಿಕ್ಕೆ ಅನೇಕ ಶಬ್ದಗಳಿದೆ, ಗೊತ್ತಾಯಿತೋ ಇಲ್ಲ? ಆ ಎಲ್ಲ ಶಬ್ದಗಳ ಪ್ರತಿನಿಧಿಯಾಗಿ ಜ್ಯೋತಿಷ್ಠೋಮ ಎಂಬ ಶಬ್ದವನ್ನು ಸಮನ್ವಯ ಮಾಡಿದಾಗ ಯಾಗ ಮತ್ತು ಯಾಗಾಂಗಗಳನ್ನು ಹೇಳಿಕೊಡತಕ್ಕಂಥ ಎಲ್ಲ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಆಗುತ್ತದೆ, ಗೊತ್ತಾಯಿತು? ಅನ್ಯತ್ರೈವ ಪ್ರಸಿದ್ಧವಾಗಿರ್ತಕ್ಕಂತಹ ಶಬ್ದಗಳ ಒಂದು ಸಮನ್ವಯ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಬಹಳ ಉತ್ತಮವಾಗಿರತಕ್ಕಂತಹ ಒಂದು ವಿಷಯ. 2 ಸೂತ್ರದ ಅಧಿಕರಣ ಇಲ್ಲಿ, 10ನೇ ಸೂತ್ರ ಮತ್ತು 11ನೇ ಸೂತ್ರ, 2 ಸೂತ್ರಗಳ ಅಧಿಕರಣ ನೋಡಿ. ತತ್ವಪ್ರಕಾಶಕ ಅತ್ರ ಕರ್ಮಕ್ರಮಾದಿಲೋಪ ಪ್ರಸಂಗೇನ ಕರ್ಮ ತದಂಗೇಶ್ವೇವ ಪ್ರಸಿದ್ಧಾನಾಂ ಜ್ಯೋತಿಷ್ಠೋಮಾದಿ ಸರ್ವಶಬ್ದಾನಾಂ ಭಗವತಿ ಸಮನ್ವಯ ಪ್ರತಿಪಾದನಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಟೀಕಾಕೃತ್ಪಾದರು ಈ ಅಧಿಕರಣದ ಆರಂಭದಲ್ಲಿ ಈ ಜ್ಯೋತಿರುಪಕ್ರಮಾಧಿಕರಣದ ಅವತರಣಿಕೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಏನು? ಅತ್ರ ಈ ಅಧಿಕರಣದಲ್ಲಿ ಕರ್ಮ ಕ್ರಮಾದಿ ಲೋಪ ಪ್ರಸಂಗೇನ. ನೋಡಿ, ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳಿಕೊಡ್ತವೆ ಅಂತ ಅಂದ್ರೆ, ಹಾಗಾದ್ರೆ ಕರ್ಮವನ್ನು ಹೇಳೋ ಶಬ್ದಗಳು, ಆ ಕರ್ಮದ ಕ್ರಮವನ್ನು ಹೇಳುವ ಶಬ್ದಗಳು, ಅಂದ್ರೆ ಯಜ್ಞ ಯಜ್ಞಾಂಗಭೂತವಾದ ಪದಾರ್ಥಗಳನ್ನ ಹೇಳಿಕೊಡೋ ಶಬ್ದಗಳು ಎಲ್ಲವೂ ವಿಷ್ಣುವಾಚಕನೇ ಅಂತ ಅಂದುಬಿಟ್ರೆ, ಹಾಗಾದ್ರೆ ಕರ್ಮ, ಕರ್ಮದ ಕ್ರಮ
ಆ ಕರ್ಮಕ್ಕೆ ಅಂಗಭೂತವಾದ ಪದಾರ್ಥಗಳನ್ನು ಹೇಳಿಕೊಡೋ ಶಬ್ದಗಳೇ ಇಲ್ಲ. ಹಾಗಾದ್ರೆ ಆ ಕರ್ಮಾದಿಗಳನ್ನ ಹೇಳಿಕೊಡೋ ಶಬ್ದಗಳೇ ಇಲ್ಲ ಅಂದ್ರೆ ಆ ಕರ್ಮಾದಿಗಳನ್ನ ಮಾಡುವ ಅಗತ್ಯನೇ ಇಲ್ಲ. ಇದು ಮಾಡಬೇಕು, ಅದು ಮಾಡಬೇಕು, ಇಂತಹ ಕರ್ಮ, ಇದು ಕರ್ಮದ ಕ್ರಮ, ಇದು ಕರ್ಮಕ್ಕೆ ಅಂಗಭೂತವಾದದ್ದು, ಹಿಂಗೆ ಶಬ್ದಗಳಿಂದ ತಿಳಿದ್ರೆ ತಾನೇ ಆ ಕರ್ಮಾದಿಗಳನ್ನು ನಾವು ಮಾಡ್ಲಿಕ್ಕಾಗಿರೋದು, ಕರ್ಮಾದಿಗಳನ್ನು ಮಾಡ್ಲಿಕ್ಕಾಗೋದು. ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳಿಕೊಡ್ತವೆ ಅಂತಂದ್ರೆ ಕರ್ಮಾಂಗಗಳನ್ನ, ಕರ್ಮದ ಕ್ರಮಗಳನ್ನ ಹೇಳಿಕೊಡೋ ಶಬ್ದಗಳೇ ಇಲ್ಲ. ಶಬ್ದಗಳೇ ಇಲ್ಲ ಅಂತಂದ ಮೇಲೆ ಆ ಕರ್ಮಾದಿಗಳ ಜ್ಞಾನವಾಗೋದಿಲ್ಲ, ಆ ಕರ್ಮಾದಿಗಳನ್ನು ಮಾಡೋ ಪ್ರಸಕ್ತಿನೇ ಬರೋದಿಲ್ಲ. ಅದರಿಂದ ಕರ್ಮಾದಿಗಳ ಕ್ರಮ ಎಲ್ಲವೂ ಲೋಪವಾಗೋ ಪ್ರಸಂಗ ಇದೆ. ಅದರಿಂದ ಕ್ರಮಾದಿ ಲೋಪ ಪ್ರಸಂಗೇನ ಕರ್ಮದ ಕ್ರಮ ಇವೆಲ್ಲವೂ ಲೋಪವಾಗಬೇಕಾಗುತ್ತದೆ, ಇಲ್ಲ ಅಂತ ಆಗಬೇಕಾಗುತ್ತದೆ. ಆದ್ದರಿಂದ ಕರ್ಮಗಳು ಮತ್ತು ತದಂಗೇಶ್ವೇವ, ಆ ಕರ್ಮದ ಅಂಗಭೂತವಾದದ್ದರಲ್ಲೇನೇ ಪ್ರಸಿದ್ಧವಾದ ಜ್ಯೋತಿಷ್ಠೋಮಾದಿ ಸರ್ವಶಬ್ದಾನಾಂ, ಜ್ಯೋತಿಷ್ಠೋಮಾದಿ ಎಲ್ಲ ಶಬ್ದಗಳಿಗೂ ಕೂಡ ಭಗವತಿ ಸಮನ್ವಯ ಪ್ರತಿಪಾದನಾತ್, ಭಗವಂತನಲ್ಲಿ ಸಮನ್ವಯವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇಲ್ಲಿ. ಆದ್ರಿಂದ ಅಸ್ತಿ ಶಾಸ್ತ್ರಾದಿ ಸಂಗತಿ, ಆದ್ರಿಂದ ಶಾಸ್ತ್ರ ಸಂಗತಿ ಎಂಬುದು ಇಲ್ಲಿ ಉಂಟು. ಬ್ರಹ್ಮನಲ್ಲಿ ಜ್ಯೋತಿಷ್ಠೋಮಾದಿ ಶಬ್ದಗಳ ಸಮನ್ವಯ, ಬ್ರಹ್ಮನಲ್ಲಿ ಸಮನ್ವಯ, ಆದ್ದರಿಂದ ಬ್ರಹ್ಮ ವಿಷಯಕವಾಗಿ ಹೇಳಿದಂತಾಯಿತು ಶಾಸ್ತ್ರ ಸಂಗತಿ. ಜ್ಯೋತಿಷ್ಠೋಮಾದಿ ಶಬ್ದಗಳ ಸಮನ್ವಯವನ್ನು ಹೇಳ್ತಾ ಇದ್ದಾರೆ, ಸಮನ್ವಯ ಅಧ್ಯಾಯದ ಸಂಗತಿ. ಈ ಜ್ಯೋತಿಷ್ಠೋಮಾದಿ ಶಬ್ದಗಳು ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳು, ಆ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನು ಹೇಳ್ತಾ ಇದ್ದಾರೆ, ಆದ್ದರಿಂದ ಪಾದ ಸಂಗತಿ. ಅಧಿಕರಣ ಸಂಗತಿ ಹಿಂದೆ ಅನೇಕ ರೀತಿಯ ಅಧಿಭೂತ, ಅಧಿದೈವ, ಅಧ್ಯಾತ್ಮ, ಅಧಿವೇದಗತವಾದ ಎಲ್ಲಾ ಶಬ್ದಗಳ ಸಮನ್ವಯವಾದ ಮೇಲೆ ಇಲ್ಲಿ ಮುಂದೆ ಕರ್ಮ ಮತ್ತು ಕರ್ಮಗಳ ಅಂಗಗಳನ್ನು ಹೇಳಿಕೊಡತಕ್ಕಂತಹ ಶಬ್ದಗಳ ಸಮನ್ವಯ ಒಂದು ಅರ್ಥದಲ್ಲಿ, ಅದರ ಅನಂತರದಲ್ಲಿ ಪ್ರಾಪ್ತವಾದದ್ದು ಅನಂತರ್ಯ ಎಂಬ ಸಂಗತಿ ಅಂತ ಈ ರೀತಿ ಅಧಿಕರಣಾದಿ ಸಂಗತಿಗಳನ್ನು ನಾವು ಶಾಸ್ತ್ರಾದಿ ಸಂಗತಿಗಳನ್ನು ಚಿಂತನೆ ಮಾಡಬಹುದು. ಭಗವತಿ ಸಮನ್ವಯ ಪ್ರತಿಪಾದನಾತ ಅಸ್ತಿ ಶಾಸ್ತ್ರಾದಿ ಸಂಗತಿ ಅಂತ ಹೇಳಿದರು. ಇದಾದ ಮೇಲೆ ಶ್ರುತ್ಯಾದಿ ಸಂಗತಿಂ ವಿಷಯಾದಿ ಕಂಚ ಸೂಚಯತಿ ವಸಂತೆ ಇತಿ. ಆಚಾರ್ಯರ ಮೊದಲನೇ ಈ ಅಧಿಕರಣದಲ್ಲಿ ಭಾಷ್ಯವಾಕ್ಯ ಏಕೆ ಹೊರಟಿದೆ, ಆಚಾರ್ಯರ ಈ ಭಾಷ್ಯವಾಕ್ಯದಲ್ಲಿ ಏನು ಇದೆ ಅದನ್ನು ಟೀಕರಾಯರು ಮೊದಲು ತಿಳಿಸಿಕೊಡ್ತಾ ಇದ್ದಾರೆ. ಆಚಾರ್ಯರು ತಮ್ಮ ಭಾಷ್ಯವಾಕ್ಯದಿಂದ ಶ್ರುತ್ಯಾದಿ ಸಂಗತಿಗಳೇನು, ಈ ಜ್ಯೋತಿರುಪಕ್ರಮಾಧಿಕರಣಗಳ ವಿಷಯಾದಿಗಳೇನು, ವಿಷಯ ಸಂಶಯ ಪೂರ್ವ ಪಕ್ಷ ಇವುಗಳೇನು ಅಂಬೋದನ್ನು ಸೂಚನೆ ಮಾಡ್ತಾ ಇದ್ದಾರೆ. ವಸಂತೆ ಇತಿ ಎಂಬುವ ವಾಕ್ಯದಿಂದ ಅಂತ ಹೇಳ್ತಾ ಇದ್ದಾರೆ. ಭಾಷ್ಯವಾಕ್ಯ ಹೇಳಿ ಅರ್ಥ ತಿಳಿಯೋಣ. ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಇತ್ಯಾದಿ ಕರ್ಮಾಭಿದಾಯಕಸ್ಯ ಕರ್ಮಕ್ರಮಾದಿ ವಿರೋಧಾತ್ ನ ಯುಜ್ಯತೆ ಇತಿ. ಇಷ್ಟು ಪೂರ್ವ ಪಕ್ಷದ ವಿಷಯವನ್ನ ಆಚಾರ್ಯರು ತಮ್ಮ ಭಾಷ್ಯವಾಕ್ಯದಲ್ಲಿ ಹೇಳಿದರು. ಸಿದ್ಧಾಂತದ ವಿಚಾರವನ್ನು ಮುಂದೆ ಅತಃ ಆಹ ಅಂತ ಸೂತ್ರ ವೇದವ್ಯಾಸ ಹೇಳ್ತಾ ಇದ್ದಾರೆ ಅಂತ ಆಚಾರ್ಯರು ಮುಂದೆ ತಿಳಿಸಿಕೊಡೋರಿದ್ದಾರೆ. ಏನಪ್ಪ ಇಲ್ಲಿ ಇದಕ್ಕಿಷ್ಟ ಅರ್ಥ. ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಅಂತ ವೇದವಾಕ್ಯ. ವಸಂತೆ ವಸಂತೆ ಪ್ರತಿ ವಸಂತ ಕಾಲದಲ್ಲಿ ಜ್ಯೋತಿಷ್ಠೋಮದಿಂದ ಯಜ್ಞವನ್ನ ಮಾಡಬೇಕು, ಅಂದ್ರೆ ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಜ್ಯೋತಿಷ ಅಂದ್ರೆ ಜ್ಯೋತಿಷ್ಠೋಮ ರೂಪವಾದ ಕರ್ಮವನ್ನ ಮಾಡಬೇಕು. ಜ್ಯೋತಿಷ್ಠೋಮ ಅಂತ ಒಂದು ಯಾಗ, ಅಗ್ನಿಷ್ಠೋಮ, ಜ್ಯೋತಿಷ್ಠೋಮ ಹೀಗೆಲ್ಲ ಬರುತ್ತದೆ. ಆದ್ದರಿಂದ ವಸಂತ ಕಾಲದಲ್ಲಿ ಜ್ಯೋತಿಷ್ಠೋಮ ಯಾಗರೂಪವಾದ ಕರ್ಮವನ್ನ ವಿಧಾನ ಮಾಡ್ತಾ ಇದೆ ಈ ವಾಕ್ಯ. ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಅಂತ. ಸರಿ, ಇತ್ಯಾದಿ ಕರ್ಮಾಭಿದಾಯಕಸ್ಯ, ಹೀಗೆ ಕರ್ಮವನ್ನ ಹೇಳುವ ವಾಕ್ಯ ಇದು. ಇದು ಜ್ಯೋತಿಷ್ಠೋಮ ಮಾಡಬೇಕು ಅಂತ ಕರ್ಮ ಹೇಳುವ ವಾಕ್ಯ, ಜೊತೆಗೆ ಇದರ ಜೊತೆಗೆ ಕ್ರಮವನ್ನು ಕೂಡ ವಿಧಾನ ಮಾಡ್ತಾರೆ.
ಒಂದು ಕರ್ಮವನ್ನು ಹೇಳುವಾಗ ಈ ರೀತಿಯಾದ ಒಂದು ಕ್ರಮವನ್ನು ಅನುಸರಣೆ ಮಾಡಬೇಕು, ಒಂದು ಕ್ರಮವನ್ನು ವಿಧಾನ ಮಾಡ್ತಾರೆ. ವೇದಂ ಕೃತ್ವಾ ವೇದೀಂ ಕರೋತಿ, ಮೊದಲು ವೇದವನ್ನು ಮಾಡಿ, ವೇದಿ ಅಂದರೆ ಯಜ್ಞ ಮಂಟಪ, ಯಜ್ಞದ ವೇದಿಕೆ ಹೀಗೆಲ್ಲ ಕಲಿತೇವಲ್ಲ, ಅದು ಹೇಗೆ ಮಾಡಬೇಕು, ಆ ಕ್ರಮ ಏನು, ಅದನ್ನೆಲ್ಲ ವೇದಗಳಲ್ಲಿ ಹೇಳಿಕೊಡ್ತಾರೆ. ವೇದಂ ಕೃತ್ವಾ ವೇದೀಂ ಕರೋತಿ ಎಂಬುದು ಆ ಕರ್ಮಗಳ ಕ್ರಮವನ್ನ ವಿವರಣೆ ಮಾಡತಕ್ಕಂತಹ ವಾಕ್ಯ ಇರಲಿ. ಅಂತೂ ಈ ರೀತಿ ಕರ್ಮ ಮತ್ತು ಕ್ರಮವಾಚಕವಾದ ಜ್ಯೋತಿರಾದಿ ಶಬ್ದಗಳು ನೀವು ಭಗವದ್ವಾಚಕ ಅಂತ ಅಂದುಬಿಟ್ರೆ ಇತ್ಯಾದಿ ಕರ್ಮಾಭಿದಾಯಕಸ್ಯ ಕರ್ಮ ಕ್ರಮಾದಿ ವಿರೋಧಾತ್, ಈ ಅಂದ್ರೆ ಜ್ಯೋತಿರಾದಿ ಎಲ್ಲ ಶಬ್ದಗಳು ಕೂಡ ಅಂದ್ರೆ ಜ್ಯೋತಿ ಅಂದ್ರೆ ಜ್ಯೋತಿಷ್ಠೋಮ ಅದರ ಕ್ರಮವನ್ನು ಹೇಳಿಕೊಡ್ತಕ್ಕಂಥ ಶಬ್ದಗಳು ಇವೆಲ್ಲವೂ ಕೂಡ ಅಂದ್ರೆ ಭಗವದ್ವಾಚಕ, ಇವೆಲ್ಲವೂ ಪರಮಾತ್ಮನನ್ನೇ ಹೇಳಿಕೊಡ್ತವೆ ಅಂತ ಅಂದುಬಿಟ್ರೆ ಆವಾಗ ಹಾಗಾದ್ರೆ ಕರ್ಮದ ಕ್ರಮಗಳು, ಆ ಕರ್ಮಕ್ಕೆ ಅಂಗಭೂತವಾದ ಪದಾರ್ಥಗಳನ್ನು ಹೇಳಿಕೊಡೋ ಶಬ್ದಗಳೇ ಇಲ್ಲ, ಗೊತ್ತಾಯ್ತಲ್ಲ. ಆದ್ದರಿಂದ ಕರ್ಮಾದಿವಾಚಕವಾದ ಶಬ್ದಗಳೇ ಇಲ್ಲ ಅಂತಂದ್ಮೇಲೆ ಆ ಕರ್ಮಾದಿಗಳನ್ನು ಹೇಳಿಕೊಡೋ ಶಬ್ದಗಳೇ ಇಲ್ಲ ಅಂದ್ರೆ ಆ ಕರ್ಮಾದಿಗಳು ಲೋಪವಾಗೋ ಪ್ರಸಂಗ ಬರುತ್ತದೆ. ಕರ್ಮಾದಿಗಳು ಲೋಪವಾಗೋ ಪ್ರಸಂಗ ಬರೋದ್ರಿಂದ ಇದೆ ವಿರೋಧ ಅಂತಂದ್ರೆ ಇದೆ. ಅಲ್ಲಿ ಹೇಳುವಾಗ ಕರ್ಮಕ್ರಮಾದಿ ವಿರೋಧ, ಕರ್ಮದ ಕ್ರಮ, ಕರ್ಮಾಂಗಭೂತ ಪದಾರ್ಥಗಳು ಇವುಗಳನ್ನು ಹೇಳಿಕೊಡೋ ಎಲ್ಲಾ ಶಬ್ದಗಳು ಭಗವದ್ವಾಚಕ ಅಂದುಬಿಟ್ರೆ ಅವುಗಳನ್ನು ಹೇಳಿಕೊಡೋ ಶಬ್ದಗಳೇ ಇಲ್ಲ. ಹಾಗಾದ್ರೆ ಕರ್ಮಾದಿಗಳೇ ಲೋಪವಾಗುವ ಪ್ರಸಂಗ ಬರುತ್ತದೆ ಎಂಬ ವಿರೋಧ ಬರೋದರಿಂದ ನೀವು ಕರ್ಮ ಮತ್ತು ಕರ್ಮದ ಕ್ರಮ, ಕರ್ಮದ ಅಂಗಗಳನ್ನು ಹೇಳಿಕೊಡೋ ಶಬ್ದಗಳು ಭಗವದ್ವಾಚಕ ಅಂತ ಹೇಳೋದು ಯುಕ್ತವಲ್ಲ. ನ ಯುಜ್ಯತೆ, ಇದು ಭಗವದ್ವಾಚಕ ಅಂತ ಹೇಳೋದು ಸರ್ವಥಾ ಯುಕ್ತವಲ್ಲ ಅಂತ ಪೂರ್ವ ಪಕ್ಷ ಮಾಡ್ತಾ ಇದ್ದ. ಪೂರ್ವ ಪಕ್ಷದ ವಿಚಾರವನ್ನು ಆಚಾರ್ಯರು ಭಾಷ್ಯದಲ್ಲಿ ತಿಳಿಸಿಕೊಟ್ರು. ಈ ಆಚಾರ್ಯರ ಮಾತನ್ನ ಟೀಕಾಕೃತ್ಪಾದರು ತಮ್ಮ ಟೀಕೆಯಲ್ಲಿ ತತ್ವಪ್ರಕಾಶಿಕೆಯಲ್ಲಿ ವಿವರಣೆ ಮಾಡ್ತಾರೆ. ಏನ್ ನೋಡಿ, ಏನಪ್ಪ ಅಭಿಪ್ರಾಯ ಅಂತಂದ್ರೆ, ಇಲ್ಲಿ ಒಂದು ಮಾತು ಬಂತು ಅಂದ್ರೆ ತಂತ್ರದೀಪಿಕೆಯ ಒಂದು ವಿಚಾರವನ್ನು ಬರೆಯುತ್ತಾನೆ. ವಸಂತೆ ಜ್ಯೋತಿಷ ಯಜೇತ, ಪ್ರತಿ ವಸಂತ ಕಾಲದಲ್ಲಿ ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ವಸಂತ ಕಾಲವನ್ನು ಹೇಳುವ ವಸಂತ ಅಂತ ಶಬ್ದ ಇದೆ. ಯಜೇತ ಅಂತ ಯಜ್ಞರೂಪವಾದ ಕ್ರಿಯೆಯನ್ನು ಹೇಳುವ ಯಜ ಧಾತು ಇದೆ. ಇವುಗಳನ್ನ ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತೇವೆ ಅಂತಂದೇ ಇಲ್ಲ. ಜ್ಯೋತಿಷ ಯಜೇತ ಎಂಬ ಶಬ್ದದಲ್ಲಿ ಹೇಳಲ್ಪಟ್ಟ ಜ್ಯೋತಿಷ್ಠೋಮ ಎಂಬ ಶಬ್ದಗಳ ಸಮನ್ವಯ ಅಂತ ಯಾತಕ್ಕಂದ್ರು. ವಸಂತ ಮೊದಲಾದ ಪದಗಳನ್ನು ಕೂಡ ಸಮನ್ವಯ ಮಾಡ್ತೇವೆ ಅಂತ ಹೇಳಲಿಲ್ಲಲ್ಲ, ಬರೀ ಜ್ಯೋತಿಷ್ಠೋಮಾದಿ ಶಬ್ದಗಳ ಸಮನ್ವಯ ಅಂತ ಯಾತಕ್ಕಂದ್ರು ಅಂದ್ರೆ ಅಲ್ಲಿ ನೋಡಿ, ವಸಂತೆ ಅಂದ್ರೆ ವಸಂತ ಕಾಲವನ್ನು ಹೇಳುವ ವಸಂತ ಎಂಬ ಶಬ್ದ ಅವುಗಳೆಲ್ಲ ಪ್ರಧಾನವಾಗಿ ಇರೋದು ಜ್ಯೋತಿಷ್ಠೋಮ ಎಂಬ ಯಾಗ. ಆದ್ದರಿಂದ ಆ ಜ್ಯೋತಿಷ್ಠೋಮ ಎಂಬುದು ಇದು ಪ್ರಧಾನ ಕರ್ಮವಾಗಿದೆ. ಆದ್ದರಿಂದ ಆ ಜ್ಯೋತಿಷ್ಠೋಮ ಎಂಬ ಯಜ್ಞಕ್ಕೆ ಪ್ರಾಧಾನ್ಯ ಇರೋದರಿಂದ ಆ ಜ್ಯೋತಿಷ್ಠೋಮ ಎಂಬ ಪ್ರಧಾನವಾದ ಶಬ್ದದ ಸಮನ್ವಯ ಅಂತ ಮೊದಲು ಹೇಳಿದ್ರು. ಜ್ಯೋತಿಷ್ಠೋಮ ಎಂಬ ಶಬ್ದಗಳ ಸಮನ್ವಯ ಅಂದ್ರೆ ಉಪಲಕ್ಷಣತೆಯ ಎಲ್ಲ ಶಬ್ದಗಳ ಸಮನ್ವಯವನ್ನು ಸ್ವೀಕಾರ ಮಾಡಬೇಕು. ಜ್ಯೋತಿಷ್ಠೋಮ ಎಂಬುದು ಪ್ರಧಾನವಾದ್ದರಿಂದ ಜ್ಯೋತಿಷ್ಠೋಮಾದಿ ಶಬ್ದಗಳ ಸಮನ್ವಯ ಅಂತಂದದ್ದು. ಉಪಲಕ್ಷಣತೆಯ ವಸಂತ ಮೊದಲಾದ ಶಬ್ದಗಳ ಸಮನ್ವಯವನ್ನು ನಾವು ಸ್ವೀಕಾರ ಮಾಡಬೇಕು ಎಂಬುದನ್ನು ತಂತ್ರದೀಪಿಕೆಯಲ್ಲಿ ಬರೀತಾ ಇದ್ದಾರೆ. ಸರಿ, ಇದಾದ ಮೇಲೆ ಆಚಾರ್ಯರ ಈ ಭಾಷ್ಯವಾಕ್ಯಕ್ಕೆ ಟೀಕಾಕೃತ್ಪಾದರ ಅರ್ಥ ಬರೆಯುತ್ತಾರೆ. ಏನು? ತತ್ತು ಸಮನ್ವಯಾತಿಥಿ ಸರ್ವಶಬ್ದಾನ ಪರಮಾತ್ಮ ವಾಚಕತ್ವಂ ಉಕ್ತಂ. ಹಿಂದೆ 4ನೇ ಬ್ರಹ್ಮಸೂತ್ರದಲ್ಲಿ ಓಂ ತತ್ತು ಸಮನ್ವಯಾತ್ ಓಂ ಅಂಥೇಳಿ ಎಲ್ಲ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಮಾಡಬೇಕು. ಸಕಲ ಶಬ್ದಗಳ ಸಮನ್ವಯ ಭಗವಂತನಲ್ಲಿ ಆಗುತ್ತದೆ. ಅಂದ್ರೆ ತತ್ತು ಅಂದ್ರೆ ಬ್ರಹ್ಮೈವ, ಆ ವಿಷ್ಣುವೇ ಎಲ್ಲ ಶಬ್ದಗಳ ಸಮನ್ವಯವನ್ನು ಹೊಂದುತ್ತಾನೆ. ಅಂದ್ರೆ ವಿಷ್ಣುವೇ ಸಕಲ ಶಬ್ದಗಳ ವಾಚ್ಯ, ಸರ್ವಶಬ್ದ ವಾಚ್ಯ ಅಂತ ಸಮನ್ವಯಾಧಿಕರಣದಲ್ಲಿ ತತ್ವ ಸಮನ್ವಯಾತ್ ಎಂಬ ಸೂತ್ರದಿಂದ ಸರ್ವಶಬ್ದಗಳ
ಸಮನ್ವಯ ಪರಮಾತ್ಮನಲ್ಲಿ ಸರ್ವ ಶಬ್ದಗಳೂ ಪರಮಾತ್ಮ ವಾಚಕವೇ ಎಂಬ ಮಾತನ್ನು ಹೇಳಿದ್ದಾರೆ. ಸರಿ, ಸರ್ವ ಮಧ್ಯ ಪತಿತ ಜ್ಯೋತಿರಾದಿ ಶಬ್ದಾ ಶ್ರುತಿಷು ಪಠ್ಯಂತೆ. ಎಲ್ಲ ಶಬ್ದಗಳ ಸಮನ್ವಯ ಭಗವಂತನಲ್ಲಿ ಅಂತ ಹೇಳಿದಾಗ ಎಲ್ಲ ಶಬ್ದಗಳ ಮಧ್ಯದಲ್ಲಿ ಜ್ಯೋತಿರಾದಿ ಶಬ್ದಗಳು ಉಂಟು. ಜ್ಯೋತಿರಾದಿ ಶಬ್ದಗಳು ಅಂದರೆ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಹೇಳಿಕೊಡೋ ಶಬ್ದಗಳು. ಜ್ಯೋತಿಷ್ಠೋಮಾದಿ ಯಾಗಗಳ ಕ್ರಮ, ಆ ಯಾಗಕ್ಕೆ ಅಂಗವಾದ ಪದಾರ್ಥಗಳನ್ನು ಹೇಳುವ ಶಬ್ದಗಳು. ಒಟ್ಟು ಅಂತೂ ಜ್ಯೋತಿಷ್ಠೋಮಾದಿ ಶಬ್ದಗಳು ಕೂಡ ಆ ಸರ್ವ ಶಬ್ದಗಳಲ್ಲೇ ಸೇರಿಕೊಂಡು ಅವುಗಳು ಕೂಡ ಶ್ರುತಿಗಳಲ್ಲಿ ಜ್ಯೋತಿಷ ಎಂಬ ಶಬ್ದದಿಂದ ಜ್ಯೋತಿಷ್ಠೋಮಾದಿ ಯಾಗಗಳು ಪಠಿತವಾಗಿವೆ. ಗೊತ್ತಾಯ್ತಿಲ್ಲ, ಶ್ರುತಿಗಳಲ್ಲಿ ಜ್ಯೋತಿರಾದಿ ಶಬ್ದಗಳು ಕೂಡ ಪಠಿತವಾಗಿವೆ. ಒಂದು ವೇಳೆ ಶ್ರುತಿಯಲ್ಲಿ ಹೇಳಲ್ಪಟ್ಟ ಈ ಜ್ಯೋತಿರಾದಿ ಶಬ್ದಗಳು ಪರಮಾತ್ಮ ವಾಚಕವಲ್ಲ, ಬೇರೆ ವ್ಯಕ್ತಿಯನ್ನು ಹೇಳಿಕೊಡ್ತವೆ ಅಂತ ಅಂದುಬಿಟ್ರೆ ಏನಾಗುತ್ತದೆ? ತೇಷಾಂಚ ಅನ್ಯಪರತ್ವೇ. ಒಂದು ವೇಳೆ ಜ್ಯೋತಿರಾದಿ ಶಬ್ದಗಳು ಪರಮಾತ್ಮ ವಾಚಕವಲ್ಲ, ಆ ಯಜ್ಞಯಾಗಾದಿಗಳನ್ನೇ ಹೇಳಿಕೊಡ್ತವೆ ಅಂತ ಅಂದುಬಿಟ್ರೆ ನ ವಿಷ್ಣೋ ಸರ್ವಶಬ್ದ ವಾಚ್ಯತಾ ಸಿದ್ಧೇತ್. ಹಾಗಾದರೆ ಜ್ಯೋತಿರಾದಿ ಶಬ್ದಗಳು ಅವು ಬೇರೆ ಪದಾರ್ಥವನ್ನೇ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಅಥವಾ ಕರ್ಮಗಳನ್ನು ಹೇಳಿಕೊಡ್ತವೆ ಅಂದ್ಬಿಟ್ರೆ ಹಾಗಾದ್ರೆ ವಿಷ್ಣು ಸರ್ವಶಬ್ದ ವಾಚ್ಯ ಅಂತ ಆಗಲಿಲ್ಲ. ಪರಮಾತ್ಮನಿಗೆ ಸರ್ವಶಬ್ದ ವಾಚ್ಯತ್ವ ಹೋಯಿತು. ಈ ಪ್ರಶ್ನೆ ಬರುತ್ತದೆ, ಸರ್ವಶಬ್ದ ವಾಚ್ಯತ್ವ ಹೋಯಿತು. ಆದ್ದರಿಂದ ಇತ್ಯವಶ್ಯಂ ನಿರ್ಣೇಯತ. ಆದ್ದರಿಂದ ತತ್ವ ಸಮನ್ವಯಾತೋಂ ಎಂಬ ಸಮನ್ವಯ ಅಧಿಕರಣದಲ್ಲಿ ಹೇಳಿದ ಆ ಸರ್ವಶಬ್ದ ವಾಚ್ಯತ್ವ ವಿಷ್ಣುವಿಗೆ ಸಿದ್ಧವಾಗಬೇಕಾಗಿತ್ತು. ಅಂದಮೇಲೆ ಸರ್ವ ಶಬ್ದಗಳಲ್ಲಿ ಸೇರಿದ ಜ್ಯೋತಿಷ್ಠೋಮಾದಿ ಯಾಗಗಳ ಒಂದು ಸಮನ್ವಯ, ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಹೇಳುವ ಜ್ಯೋತಿಷ್ಠೋಮಾದಿ ಶಬ್ದಗಳು, ಜ್ಯೋತಿರಾದಿ ಶಬ್ದಗಳ ಸಮನ್ವಯವೂ ಕೂಡ ನಾವು ಅವಶ್ಯವಾಗಿ ಮಾಡಬೇಕಾಗಿದೆ. ಆದ್ದರಿಂದ ಜ್ಯೋತಿರಾದಿ ಶಬ್ದಗಳ ಸಮನ್ವಯ ಹೇಗೆ, ಜ್ಯೋತಿರಾದಿ ಶಬ್ದಗಳು ಯಾರನ್ನು ಹೇಳಿಕೊಡ್ತವೆ ಎಂಬುದನ್ನು ನಿರ್ಣಯ ಮಾಡಬೇಕಾಗಿದೆ. ಇತ್ಯವಶ್ಯಂ ನಿರ್ಣೇಯತ, ನಿರ್ಣಯ ಮಾಡಬೇಕಾಗಿದೆ. ತಜ್ಜ್ಯೋತಿರಾದಿ ಶಬ್ದಂ ವಿಷಯ. ಈ ಜ್ಯೋತಿರುಪಕ್ರಮಾಧಿಕರಣಕ್ಕೆ ಏನಪ್ಪ ವಿಷಯ ಅಂತಂದ್ರೆ, ಜ್ಯೋತಿರಾದಿ ಶಬ್ದವಾಚ್ಯನಾದವನು ಯಾರು ಎಂಬುದೇ ಇಲ್ಲಿ ಈ ಅಧಿಕರಣದ ವಿಷಯ. ಜ್ಯೋತಿರಾದಿ ಶಬ್ದವಾಚ್ಯನಾದ ವ್ಯಕ್ತಿ ಅವನೇ ಇಲ್ಲಿಯ ಜ್ಯೋತಿರುಪಕ್ರಮಾಧಿಕರಣದ ವಿಷಯ. ಈ ಅಧಿಕರಣದ ಸಂದೇಹ ಏನಪ್ಪ ಅಂದ್ರೆ ಕಿಂ ವಿಷ್ಣು ಅನ್ಯದ್ವಾ ಇತಿ ಸಂದೇಹ. ಈ ಒಂದು ಜ್ಯೋತಿರಾದಿ ಶಬ್ದದಿಂದ ವಿಷ್ಣು ಹೇಳಲ್ಪಡ್ತಾನೋ ಅಥವಾ ಬೇರೆ ವ್ಯಕ್ತಿಗಳು ಹೇಳಲ್ಪಡ್ತಾರೋ ಎಂಬುವ ಸಂದೇಹ ಬರುತ್ತದೆ. ಕಿಂ ವಿಷ್ಣು ಅನ್ಯದ್ವಾ ಇತಿ ಸಂದೇಹ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಏನು ಸಂದೇಹ ಆಯಿತು ಒಟ್ಟು? ಇಲ್ಲಿ ಜ್ಯೋತಿರಾದಿ ಶಬ್ದ ವಾಚ್ಯನಾದ, ಜ್ಯೋತಿರಾದಿ ಶಬ್ದನ ವಾಚ್ಯನಾದ ವ್ಯಕ್ತಿ ವಿಷ್ಣುನೋ ಅಥವಾ ಬೇರೆಯವರೋ ಅಂತ ಸಂದೇಹ. ಕಿಂ ವಿಷ್ಣು ಅನ್ಯದ್ವಾ ಇತಿ ಸಂದೇಹ. ಯಾಕೆ ಈ ಸಂದೇಹ ಬಂತು? ಸಮನ್ವಯ ಸೂತ್ರಂ ಅನ್ಯತ್ರೈವ ಪ್ರಸಿದ್ಧಿಶ್ಚ ಸಂದೇಹ ಬೀಜಂ. ಓಂ ತತ್ವ ಸಮನ್ವಯಾತೋಂ ಎಂಬ 4ನೇ ಸೂತ್ರ ಇರೋದ್ರಿಂದ ಈ ಸಮನ್ವಯಾಧಿಕರಣದ ಸೂತ್ರದ ಪ್ರಕಾರ ಸರ್ವಶಬ್ದವಾಚ್ಯನಾದವನು ಬ್ರಹ್ಮ, ಆದ್ದರಿಂದ ಜ್ಯೋತಿರಾದಿ ಶಬ್ದವಾಚ್ಯನಾದವನು ಬ್ರಹ್ಮನೋ ಅಥವಾ ಜ್ಯೋತಿರಾದಿ ಶಬ್ದಗಳು ಅನ್ಯತ್ರೈವ ಪ್ರಸಿದ್ಧವಾಗಿವೆ, ಬೇರೆ ವಿಷ್ಣುವಿನನ್ನ ಬಿಟ್ಟು ಬೇರೆ ಕಡೆನೇ ಪ್ರಸಿದ್ಧವಾಗಿವೆ. ಆದ್ದರಿಂದ ಜ್ಯೋತಿರಾದಿ ಶಬ್ದ ವಾಚ್ಯರಾದವರು ಬೇರೇನೋ ಅಂತ ಸಂದೇಹ ಬರೋದಕ್ಕೆ ಕಾರಣ ಸಮನ್ವಯ ಸೂತ್ರ ಮತ್ತು ಅನ್ಯತ್ರೈವ ಪ್ರಸಿದ್ಧಿ, ಇವೆರಡರಿಂದ ನಮಗೆ ಸಂದೇಹ ಬಂದಿದೆ. ತತ್ರ ಜ್ಯೋತಿರಾದಿ ಶಬ್ದವಾಚ್ಯ ನ ವಿಷ್ಣು ಇತಿ ಪೂರ್ವ ಪಕ್ಷ. ಪೂರ್ವ ಪಕ್ಷಿಗಳಂತ ಇದ್ದಾರೆ, ಜ್ಯೋತಿರಾದಿ ಶಬ್ದವಾಚ್ಯನಾದವನು ನಿಮ್ಮ ವಿಷ್ಣು ಅಲ್ಲ ಅಂದ್ರು. ಜ್ಯೋತಿರಾದಿ ಶಬ್ದವಾಚ್ಯವಾದದ್ದು ಆ ಜ್ಯೋತಿಷ್ಠೋಮಾದಿ ಯಾಗಗಳು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ? ಕಾರಣವನ್ನು ಹೇಳ್ತಾ ಇದ್ದಾರೆ. ಜ್ಯೋತಿರಾದಿ ಶಬ್ದವಾಚ್ಯನಾದವನು ವಿಷ್ಣು ಅಲ್ಲ. ಯಾಕೆ? ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ ತತ್ವಪ್ರಕಾಶಕ ನೋಡಿ. ತಸ್ಯ ಜ್ಯೋತಿಷ್ಠೋಮಾದಿ ಕರ್ಮ ತದಂಗ ಅಭಿಧಾಯಕತ್ವೇನ ಪ್ರಸಿದ್ಧತ್ವಾತ್. ಜ್ಯೋತಿರಾದಿ ಮೊದಲಾದ ಶಬ್ದಗಳು, ಜ್ಯೋತಿಷ್ ಮೊದಲಾದ ಜ್ಯೋತಿಷ್ ಅಂದ್ರೆ ಜ್ಯೋತಿರಾದಿ ಶಬ್ದಗಳು, ಈ
ಜ್ಯೋತಿಷ್ ಮೊದಲಾದ ಶಬ್ದಗಳು ಜ್ಯೋತಿಷ್ಠೋಮಾದಿ ಕರ್ಮ ಅಂದರೆ ಯಜ್ಞಗಳನ್ನು ಮತ್ತು ತದಂಗ ಅಭಿಧಾಯಕತ್ವೇನ ಆ ಯಜ್ಞದ ಅಂಗವನ್ನ ತದಂಗ ಅಭಿಧಾಯಕತ್ವೇನ ಪ್ರಸಿದ್ಧತ್ವ. ಜ್ಯೋತಿಷ್ ಮೊದಲಾದ ಶಬ್ದಗಳು ಜ್ಯೋತಿಷ್ಠೋಮ ಮೊದಲಾದ ಕರ್ಮ ಯಾಗಗಳು ಮತ್ತು ಅದರ ಅಂಗಗಳನ್ನು ಹೇಳೋದ್ರಲ್ಲೇನೆ ಪ್ರಸಿದ್ಧವಾಗಿವೆ. ಅಂದ್ರೆ ಅನ್ಯತ್ರೈವ ಪ್ರಸಿದ್ಧ ಅಂತ ಅರ್ಥ. ಜ್ಯೋತಿರಾದಿ ಶಬ್ದಗಳು ವಿಷ್ಣುವಿನಿಂದ ಭಿನ್ನವಾದ ಜ್ಯೋತಿಷ್ಠೋಮಾದಿ ಯಾಗಗಳು ಮತ್ತು ಯಾಗದ ಅಂಗಭೂತವಾದ ಪದಾರ್ಥವನ್ನು ಹೇಳೋದರಲ್ಲೇನೆ ಪ್ರಸಿದ್ಧವಾಗಿವೆ. ಆದ್ದರಿಂದ ತತ್ ಪ್ರಸಿದ್ಧಿಂಚ ಅಪಹಾಯ ಪರಮಾತ್ಮ ವಾಚಕತ್ವ ಅಂಗೀಕಾರೇ. ನೋಡಿ, ಜ್ಯೋತಿಷ್ಠೋಮಾದಿ ಯಾಗಗಳಲ್ಲಿ ಪ್ರಸಿದ್ಧವಾದ ಜ್ಯೋತಿರಾದಿ ಶಬ್ದಗಳನ್ನು ಆ ಪ್ರಸಿದ್ಧಿಯನ್ನು ಬಿಟ್ಟು, ಅಂದರೆ ಆ ಶಬ್ದಗಳು ಎಲ್ಲಿ ಪ್ರಸಿದ್ಧವಾಗಿವೆ ಅವುಗಳನ್ನು ಹೇಳೋದು ಬಿಟ್ಟು ಈ ಜ್ಯೋತಿರಾದಿ ಶಬ್ದಗಳು ಪರಮಾತ್ಮ ವಾಚಕ ಅಂತ ಒಪ್ಪಿಬಿಟ್ರೆ ಕಾಲ ಕರ್ಮ ಕ್ರಮ ಅಧಿಕಾರಿ ನಿಯೋಜ್ಯ ಯಜಮಾನ ಫಲ ಋತ್ವಿಗಾದಿ ಅಭಿಧಾಯಕ ಅಭಾವೇನ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳಿಕೊಡ್ತವೆ ಅಂತ ಅಂದುಬಿಟ್ರೆ, ಹಾಗಾದರೆ ಯಜ್ಞದ ಕಾಲ, ವಸಂತ ಕಾಲ ಅಂಬೋದನ್ನು ಹೇಳುವ ಶಬ್ದಗಳೇ ಇಲ್ಲ. ವಸಂತ ಎಂಬ ಶಬ್ದವು ವಿಷ್ಣುವಾಚಕವೇ, ಕಾಲವನ್ನು ಹೇಳುವ ಶಬ್ದ ಇಲ್ಲ. ಜ್ಯೋತಿಷ್ಠೋಮ ಎಂಬ ಕರ್ಮ ಯಾಗವನ್ನು ಹೇಳುವ ಶಬ್ದ ಇಲ್ಲ. ಜ್ಯೋತಿಷ್ ಎಂಬ ಶಬ್ದವು ವಿಷ್ಣುವಾಚಕ ಅಂದುಬಿಟ್ರೆ, ಕ್ರಮ ಆ ಜ್ಯೋತಿಷ್ಠೋಮ ಯಾಗದ ಕ್ರಮವನ್ನು ಹೇಳೋ ಯಾವ ಶಬ್ದ, ಆ ಕ್ರಮವನ್ನು ಹೇಳೋ ಶಬ್ದಗಳು ವಿಷ್ಣುವಾಚಕ ಅಂತ ಅಂದ್ಬಿಡ್ತೀವಿ. ಮತ್ತು ಆ ಜ್ಯೋತಿಷ್ಠೋಮಾದಿ ಯಾಗಗಳಿಗೆ ಅಧಿಕಾರಿಗಳ್ಯಾರು, ನಿಯೋಜ್ಯ ವ್ಯಕ್ತಿಗಳ್ಯಾರು, ನಿಯೋಜಿಸಲ್ಪಡತಕ್ಕಂಥ ವ್ಯಕ್ತಿಗಳ್ಯಾರು, ಯಜಮಾನರು ಯಾರು, ಆ ಜ್ಯೋತಿಷ್ಠೋಮಾದಿ ಯಜ್ಞಗಳ ಫಲ ಏನು, ಮತ್ತು ಋತ್ವಿಕಾದಿಗಳೆಲ್ಲ ಯಾರು, ಅವರನ್ನು ಹೇಳಿಕೊಡುವ ಶಬ್ದಗಳೇ ಇಲ್ಲ ಅಂತಾಯಿತು. ಎಲ್ಲ ಶಬ್ದಗಳು ವಿಷ್ಣುವಾಚಕ ಅಂದರೆ ಫಲ ಋತ್ವಿಗಾದಿ ಅಭಿಧಾಯಕ ಅಭಾವೇನ, ಅಂದರೆ ಇಷ್ಟು ಪದಾರ್ಥವನ್ನು ಹೇಳಿಕೊಡುವ ಶಬ್ದಗಳೇ ಇಲ್ಲ. ಎಲ್ಲವೂ ವಿಷ್ಣುವಾಚಕ ಅಂದರೆ ಇಷ್ಟೊತ್ತು ಹೇಳಿದ ಕಾಲ, ಕರ್ಮ, ಕ್ರಮ, ಅಧಿಕಾರಿ, ನಿಯೋಜ್ಯ, ಯಜಮಾನ, ಫಲ, ಋತ್ವಿಕರು ಇವುಗಳನ್ನು ಹೇಳಿಕೊಡ್ತಕ್ಕಂಥ ಶಬ್ದಗಳೇ ಇಲ್ಲ ಅಂದರೆ ತದಭಾವಾಖ್ಯ ವಿರೋಧಾಪಾತಾತ್. ಹಾಗಾದರೆ ಆ ಕರ್ಮಾದಿಗಳೇ ಇಲ್ಲದೆ ಹೋಗಬೇಕಾದೀತು, ಆ ಕರ್ಮಾದಿಗಳೇ ಇಲ್ಲದೆ ಹೋಗಬೇಕಾದೀತು ಎಂಬ ವಿರೋಧ ನಿಮಗೆ ಬರುತ್ತದೆ. ಅಂದರೆ ಕರ್ಮಾದಿಗಳನ್ನು ಹೇಳಿಕೊಡೋ ಶಬ್ದಗಳೇ ಇಲ್ಲ ಅಂದರೆ ಆ ಕರ್ಮಾದಿಗಳೇ ಇಲ್ಲ ಎಂಬುವ ಪರಿಸ್ಥಿತಿ ಬರಬೇಕಾಗುತ್ತದೆ. ಆ ಕರ್ಮಾದಿಗಳೇ ಇಲ್ಲ ಎಂಬುವ ವಿರೋಧ ಬರಬೇಕಾಗುತ್ತದೆ. ತದಭಾವಾಖ್ಯ ವಿರೋಧಾಪಾದ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಹಿ ತತ್ ಪ್ರಮಾಣಾಂತರೇಣ ಸಿದ್ಧ್ಯತೆ. ಇಲ್ರಿ, ಆ ಕರ್ಮಾದಿಗಳು ಬೇರೆ ಪ್ರಮಾಣದಿಂದ ತಿಳಿದ್ರಾಯಿತು ಅಂದರೆ, ನೋಡ್ರಿ, ಕರ್ಮಾದಿಗಳನ್ನು ಹೇಳಿಕೊಡ್ಲಿಕ್ಕೆ ವೇದ ಬಿಟ್ಟರೆ ಬೇರೆ ಯಾವ ಪ್ರಮಾಣಗಳೂ ಇಲ್ಲ. ನಹಿ ತತ್ ಪ್ರಮಾಣಾಂತರೇಣ ಸಿದ್ಧ್ಯತೆ. ಈ ವೇದ ವಾಕ್ಯಗಳನ್ನು ಬಿಟ್ಟರೆ ಅವುಗಳನ್ನು ಹೇಳಿಕೊಡ್ತಕ್ಕಂತಹ ಬೇರೆ ಯಾವ ಪ್ರಮಾಣಗಳು ಇಲ್ಲ. ತಥಾಚ, ಹಾಗಾದ್ರೆ ಏನಾಯಿತು? ಕರ್ಮಾದಿಗಳನ್ನು ಹೇಳಿಕೊಡ್ಲಿಕ್ಕೆ ವೇದವನ್ನು ಬಿಟ್ಟು ಬೇರೆ ಶಬ್ದಗಳಿಲ್ಲ. ಕರ್ಮಾದಿಗಳನ್ನು ಹೇಳಿಕೊಡೋ ಶಬ್ದಗಳು ನೀವು ವಿಷ್ಣುವಾಚಕ ಅಂತಂದ್ರಿ, ಹಾಗಾದ್ರೆ ಕರ್ಮಾದಿಗಳನ್ನು ಹೇಳಿಕೊಡೋ ಶಬ್ದಗಳೇ ಇಲ್ಲ. ಕರ್ಮಾದಿಗಳನ್ನು ಹೇಳಿಕೊಡೋ ಶಬ್ದಗಳೇ ಇಲ್ಲ ಅಂದ್ರೆ ಆ ಕರ್ಮಾದಿಗಳೇ ಇಲ್ಲ ಅಂತ ಆಗಬೇಕಾಗುತ್ತದೆ. ತಥಾಚ, ಬೇಡ ಬಿಟ್ಟು ಬಿಡೋಣ ಅಂದ್ರೆ ತಥಾಚ ವಿಹಿತ ಅನುಷ್ಠಾನ ಲೋಪ ಪ್ರಸಂಗ. ಹಾಗಾದರೆ ವಿಹಿತವಾದ ಕರ್ಮಾನುಷ್ಠಾನ ಮಾಡೋದೇ ಇಲ್ಲ. ಆ ವಿಹಿತವಾದ ಕರ್ಮಾನುಷ್ಠಾನವೇ ಲೋಪವಾಗುವ ಪ್ರಸಂಗ ಬರುತ್ತದೆ. ಕರ್ಮ ಕ್ರಮಾದಿ ವಿರೋಧಾತಂತೇನು ಭಾಷ್ಯದಲ್ಲಿ ಹೇಳಿದ್ದಾರೆ, ಅದಕ್ಕೆ ಅರ್ಥ ಬರೀತಾ ಇದ್ದಾರೆ. ವಿಹಿತವಾದ ಕರ್ಮಾನುಷ್ಠಾನವೇ ಲೋಪವಾಗುವ ಪ್ರಸಂಗ ಬರುತ್ತದೆ, ಏನು ಮಾಡ್ತೀರಿ ಅಂತ ಪ್ರಶ್ನೆ. ಇದು ಒಂದು ಪೂರ್ವ ಪಕ್ಷಿಗಳ ಅಭಿಪ್ರಾಯ. ಕರ್ಮಾದಿಗಳೇ ಇಲ್ಲ ಎಂಬುವ ವಿರೋಧ, ಆ ಕರ್ಮಾದಿಗಳು ಅನುಷ್ಠಾನ ಮಾಡೋದೇ ಇಲ್ಲ ಅಂತ ಆಗಬೇಕಾಗುತ್ತದೆ. ಇದೆಲ್ಲ ಹೇಳಿದರು. ಇದಾದ ಮೇಲೆ ಕಿಂಚ ಜ್ಯೋತಿರಾದಿ ಸರ್ವಶಬ್ದ ವಾಚ್ಯತ್ವಂ ಪರಮಾತ್ಮನಃ ಯೋಗೇ ನೈವ ವಾಚ್ಯಂ. ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಹೋಗ್ಲಿ, ಈ ಜ್ಯೋತಿರಾದಿ ಶಬ್ದದಿಂದ
ಪರಮಾತ್ಮ ವಾಚ್ಯ ವಾಚ್ಯ ಅಂತ ಇದ್ದೀನಿ. ಹೇಗೆ ವಾಚ್ಯ? ಯೋಗ ವೃತ್ತಿಯಿಂದ ವಾಚ್ಯ ಅಂತ ಹೇಳ್ರಿ. ಬೇಕಾದ್ರೆ ಯೋಗ ವೃತ್ತಿಯಿಂದ ವಾಚ್ಯ ಅಂತ ಹೇಳ್ರಿ. ಕಿಂಚ ಜ್ಯೋತಿರಾದಿ ಸರ್ವ ಶಬ್ದಾನ, ನೋಡಿ ಜ್ಯೋತಿರಾದಿ ಸರ್ವ ಶಬ್ದಗಳು ಕೂಡ ಪರಮಾತ್ಮ ವಾಚಕ ಅಂದ್ರೆ ಯೋಗ ವೃತ್ತಿಯಿಂದ ಪರಮಾತ್ಮ ವಾಚಕ ಅಂತ ಹೇಳಿ. ಯಾಕೆಂದ್ರೆ ರೂಢೇಹೇ ಅಭಾವಾತ್, ಕರ್ಮಾದಿ ವಾಚಕವಾದ ಯಾವ ಶಬ್ದಗಳು ಕೂಡ ರೂಢಿಯಿಂದ ವಿಷ್ಣುವಿನನ್ನ ಹೇಳಿಕೊಡೋದಿಲ್ಲ. ಎಲ್ಲ ಕರ್ಮಾದಿ ವಾಚಕವಾದ ಶಬ್ದಗಳಿಗೆ ರೂಢಿ ಎಲ್ಲಿದೆ? ಜ್ಯೋತಿರಾದಿ ಶಬ್ದಗಳಿಗೆ ರೂಢಿ ಎಲ್ಲಿದೆ? ಜ್ಯೋತಿಷ್ಠೋಮಾದಿ ಯಾಗ, ಅವುಗಳ ಕ್ರಮ ಗೊತ್ತಾಯ್ತು. ಆ ಯಾಗಕ್ಕೆ ಅಂಗಭೂತವಾದ ಪದಾರ್ಥಗಳಲ್ಲಿ ಆ ಶಬ್ದಗಳಿಗೆ ರೂಢಿ ಇದೆ. ಆದ್ದರಿಂದ ತತಃ ಹೋಗಲಿ. ಹಾಗಾದ್ರೆ ಯೌಗಿಕವಾಗಿ ಮಾತ್ರ ಈ ಶಬ್ದಗಳಿಂದ ಪರಮಾತ್ಮ ಹೇಳಲ್ಪಡ್ತಾನೆ ಅಂತ ಅನ್ನಬೇಕು. ಆಗಲಿ ಅಂದ್ರೆ ತತಃ ಗುಣಪೂರ್ತ್ಯ ಸಿದ್ಧೇ. ಆದ್ದರಿಂದ ಹಾಗಾದ್ರೆ ಅಭಿಪ್ರಾಯ ಏನು ಅಂತಂದ್ರೆ, ರೂಢಿಯಿಂದ ಈ ಶಬ್ದಗಳು ವಿಷ್ಣುವಿನನ್ನ ಹೇಳಿಕೊಡೋದಿಲ್ಲ ಅಂತಂದ ಮೇಲೆ ನೀವು ಹೇಳುವಂತೆ ಆ ವಿಷ್ಣುವಿಗೆ ಗುಣಪರಿಪೂರ್ಣತ್ವ ಸಿದ್ಧವಾಗೋದಿಲ್ಲ. ಗೊತ್ತಾಯ್ತೋ ಇಲ್ಲ? ಕೇವಲ ಯೌಗಿಕವಾಗಿ ಆ ಶಬ್ದಗಳು ವಿಷ್ಣುವಿನನ್ನು ಹೇಳಿಕೊಡ್ತವೆ. ರೂಢಿ ಆ ಶಬ್ದಗಳಿಗೆ ಪ್ರಸಿದ್ಧಿ ಕರ್ಮಾದಿಗಳಲ್ಲೇ ಉಂಟು. ರೂಢಿಯಿಂದ ವಿಷ್ಣುವಿನನ್ನ ಈ ಜ್ಯೋತಿಷ್ಠೋಮಾದಿ ಶಬ್ದಗಳು ಹೇಳಿಕೊಡಲ್ಲ ಅಂತ ಅಂದುಬಿಟ್ರೆ, ಹಾಗಾದ್ರೆ ಪರಮಾತ್ಮನಿಗೆ ಗುಣಪರಿಪೂರ್ಣತ್ವ ಸರ್ವಶಬ್ದ ವಾಚ್ಯತ್ವ ಸಿದ್ಧವಾಗಿಲ್ಲ ಅಂದ್ರೆ ಗುಣಪರಿಪೂರ್ಣತ್ವವು ಸಿದ್ಧವಾಗಿಲ್ಲ ಅಂತ ಅರ್ಥ. ಗೊತ್ತಾಯ್ತು? ಯಾವಾರು ನೇಮ ಸರ್ವಶಬ್ದಗಳ ಸಮನ್ವಯ ಮಾಡೋ ಉದ್ದೇಶನೇ ಏನು? ಗುಣಪರಿಪೂರ್ಣತ್ವದ ಸಿದ್ಧಿ. ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಅಂದ್ರೆ ಸರ್ವಗುಣ ಸಂಪನ್ನ ಪರಮಾತ್ಮ. ಸರ್ವ ಶಬ್ದಗಳ ಸಮನ್ವಯ ಮಾಡಿದಾಗ ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣ ಎಂಬ ತತ್ವ ಸಿದ್ಧವಾಗುತ್ತದೆ. ಈಗ ಜ್ಯೋತಿರಾದಿ ಶಬ್ದಗಳ ಸಮನ್ವಯ ರೂಢಿಯಿಂದ ಪರಮಾತ್ಮನಲ್ಲಿ ಆಗೋದಿಲ್ಲ ಅಂದ್ರೆ ಹಾಗಾದ್ರೆ ಭಗವಂತನಿಗೆ ಗುಣಪರಿಪೂರ್ಣತ್ವವು ಸಿದ್ಧವಾಗೋದಿಲ್ಲ. ತತಃ ಗುಣಪೂರ್ತ್ಯ ಸಿದ್ಧೇ. ಮತ್ತು ನಚ ಯೋಗ ಮಾತ್ರೇಣ ರೂಢಾರ್ಥ ಅಪಹಾರೋ ಯುಜ್ಯತೆ. ಅವರು ಪೂರ್ವ ಪಕ್ಷಿಗಳಂತ ಇದ್ದಾರೆ ನೋಡಿ. ಈ ಜ್ಯೋತಿರಾದಿ ಶಬ್ದಗಳು ಯೌಗಿಕವಾಗಿ ವಿಷ್ಣುವಿನನ್ನ ಹೇಳಿದ ಮಾತ್ರಕ್ಕೆ ಆ ಶಬ್ದಗಳಿಗೆ ರೂಢ್ಯರ್ಥ ಏನಿದೆ ಅದನ್ನ ಕೈ ಬಿಡೋದು ಯುಕ್ತವಾದದ್ದಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಯೌಗಿಕವಾಗಿ ಜ್ಯೋತಿರಾದಿ ಶಬ್ದಗಳು ವಿಷ್ಣುವಿನನ್ನ ಹೇಳಿದ ಮಾತ್ರಕ್ಕೆ ಆ ಜ್ಯೋತಿರಾದಿ ಶಬ್ದಗಳಿಗೆ ರೂಢ್ಯರ್ಥ ಯಾವುದೋ ಕರ್ಮಾದಿಗಳು ಅವುಗಳನ್ನು ಸರ್ವಥಾ ಪರಿತ್ಯಾಗ ಮಾಡಬಾರದು, ಬಿಡಬಾರದು ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದ್ದ. ಇಲ್ಲಿ ಟಿಪ್ಪಣಿಕಾರರ ಹಿಂದೆ ಹೇಳಿದ್ದೇನೆ. ಯೋಗ ಅಂದ್ರೆ ಏನು, ರೂಢಿ ಅಂದ್ರೆ ಏನು ಅರ್ಥವನ್ನ ಬರೆದಿದ್ದಾರೆ ವ್ಯಾಖ್ಯಾನಕಾರರು. ಯೋಗ ಅಂದ್ರೆ ಏನು ಗೊತ್ತಾ? ಯೋಗ ಅಂದ್ರೆ ಒಂದು ಶಬ್ದಕ್ಕೆ ವ್ಯಾಕರಣ, ನಿರುಕ್ತ ಇವುಗಳ ಮೂಲಕ ಆ ಶಬ್ದದ ಒಂದು ಪ್ರಕೃತಿ ಪ್ರತ್ಯಯಗಳ ಒಂದು ಅರ್ಥದ ವಿಶ್ಲೇಷಣೆ ಮಾಡೋ ಮೂಲಕ ಆ ಪದಾರ್ಥವನ್ನು ಹೇಳಿಕೊಡತಕ್ಕಂಥದ್ದು. ಇದು ಯೌಗಿಕವಾದ ಅರ್ಥ. ಹೇಳಿದ್ರೆ ಪಂಕಜ, ಪಂಕಜ ಎಂಬ ಶಬ್ದಕ್ಕೆ ಕಮಲ ಅಂತ ಅರ್ಥ. ಪಂಕೆ ಜಾಯತೆ ಇತಿ ಪಂಕಜ. ಪಂಕ ಅಂದ್ರೆ ಕೆಸರು, ಜ ಅಂದ್ರೆ ಆ ಕೆಸರಿನಲ್ಲಿ ಹುಟ್ಟೋದು, ಪಂಕಜ ಅಂದ್ರೆ ಕಮಲ ಎಂಬ ಅಭಿಪ್ರಾಯವನ್ನ ಹೇಳಿದಂತಾಯಿತು. ಅಂದ್ರೆ ವ್ಯಾಕರಣ ನಿರುಕ್ತಾದಿಗಳಿಂದ ಪ್ರಕೃತಿ ಪ್ರತ್ಯಯ ಅಂದ್ರೆ ಪ್ರಕೃತಿ ಮತ್ತು ಪ್ರತ್ಯಯಗಳ ಒಂದು ಅರ್ಥ ವಿಶ್ಲೇಷಣೆಯ ಮೂಲಕ ಪದಾರ್ಥವನ್ನು ಹೇಳಿಕೊಡತಕ್ಕಂಥದ್ದೇನಿದೆ ಅದು ಯೌಗಿಕವಾಗಿ ಆ ಶಬ್ದಗಳು ಪದಾರ್ಥವನ್ನು ಹೇಳಿಕೊಡೋದು ಅಂತ ಅಭಿಪ್ರಾಯ. ರೂಢಿ, ರೂಢಿ ಅಂದ್ರೆ ಏನು? ಪ್ರಕೃತಿ ಪ್ರತ್ಯಯಗಳ ಅರ್ಥದ ಚಿಂತನೆ, ಪ್ರಕೃತಿ ಪ್ರತ್ಯಯಗಳ ಅರ್ಥದ ವಿಶ್ಲೇಷಣೆ ಅವುದೇನಿರೋದಿಲ್ಲ. ಕೇವಲ ಈ ಶಬ್ದಕ್ಕೆ ಆ ವ್ಯಕ್ತಿಯಲ್ಲಿ ಪ್ರಯೋಗ. ಘಟ ಎಂಬ ಶಬ್ದಕ್ಕೆ ಕಂಬುಗ್ರೀವಾದಿ ಮತ್ಪದಾರ್ಥ, ಗುಂಡಕಾದ ಒಂದು ಘಟ ಎಂಬ ಒಂದು ಪದಾರ್ಥದಲ್ಲಿ ಘಟ ಎಂಬ ಶಬ್ದದ ಪ್ರಯೋಗ ಇದೆ. ಕೇವಲ ಶಬ್ದ ಪ್ರಯೋಗದ ಪರಂಪರೆಯಿಂದ ಹೇಳತಕ್ಕಂಥ ಅರ್ಥ ಏನಿದೆ ಅದು ರೂಢಿಯಿಂದ ಹೇಳುವ ಅರ್ಥ ಅಂತ ಈ ರೀತಿ ಯೌಗಿಕವಾದ ಅರ್ಥ, ರೂಢ್ಯರ್ಥ ಅಂತ ನಾವು ತಿಳಿಯಬೇಕು. ಸರಿ, ಪೂರ್ವ ಪಕ್ಷಿಗಳಂತಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅವರಂತಾರೆ ಅಭ್ಯುಪೇತ್ಯೈವ
ಅಭ್ಯುಪೇತ್ಯೈವ ಚ ಇದಮುದಿತಂ. ಇದು ನಾವು ಒಪ್ಕೊಂಡು ಹೇಳಿದ್ದು ಅಂದ್ರೆ ಅವರು ಅಂದ್ರೆ ಜ್ಯೋತಿರಾದಿ ಶಬ್ದಗಳಿಗೆ ಯೌಗಿಕವಾಗಿ ಪರಮಾತ್ಮ ಅಂಬೋನ್ ಹೇಳಲ್ಪಡ್ತಾನೆ. ಅಂದ್ರೆ ಯೌಗಿಕವಾಗಿ ಜ್ಯೋತಿರಾದಿ ಶಬ್ದಗಳು ವಿಷ್ಣುವಾಚಕ ಅಂತ ಹೇಳೋದು ಕೂಡ ನಾವು ಬರೀ ಒಪ್ಪಿಕೊಂಡು ಹೇಳಿದ್ದು ಅಭ್ಯುಪೇತ್ಯವಾದ. ವಸ್ತುತಃ ನ ಯೋಗೋಪಿ ಸಂಭವತಿ. ಜ್ಯೋತಿರಾದಿ ಶಬ್ದಗಳು ಯೌಗಿಕವಾಗಿಯೂ ಕೂಡ ವಿಷ್ಣುವಿನನ್ನು ಹೇಳಿಕೊಡೋದಿಲ್ಲ ಅಂತ ಪೂರ್ವ ಪಕ್ಷ. ಯಾತಕ್ಕೆ ಅಂದ್ರೆ ಅವರಂತಾರೆ ಜ್ಯೋತಿಷಾಂ ಸ್ತೋಮಃ ಇತ್ಯಾದಿ ರೂಪಾಹಿ ಜ್ಯೋತಿಷ್ಠೋಮಾದಿ ಶಬ್ದವ್ಯುತ್ಪತ್ತಿ. ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಜ್ಯೋತಿರಾದಿ ಶಬ್ದಗಳು ಅಂದ್ರೆ ಜ್ಯೋತಿಷ್ಠೋಮ ಅಂತ ಯಾಗದ ಹೆಸರು ಗೊತ್ತಾಯ್ತು. ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಅಥವಾ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಸ್ವರ್ಗ ಬೇಕಾದರೂ ಜ್ಯೋತಿಷ್ಠೋಮ ಯಾಗ ಮಾಡ್ರಿ. ಜ್ಯೋತಿಷ್ಠೋಮ ಅಂದ್ರೆ ಅರ್ಥ ಏನ್ರಿ? ಜ್ಯೋತಿಷ್ಠೋಮ ಎಂಬುದಕ್ಕೆ ಯೌಗಿಕವಾದ ಅರ್ಥ ಅಂದ್ರೆ ಏನು? ಜ್ಯೋತಿಷಾಂ ಸ್ತೋಮಃ ಮೊದಲಾದ ಒಂದು ರೂಪದಲ್ಲಿ ಇದೆ. ಅಂದ್ರೆ ಅಭಿಪ್ರಾಯ ಸ್ತೋಮ ಅಂದ್ರೇನು? ಸ್ತೋಮ ಅಂದ್ರೆ ಸಮೂಹ. ಸ್ತೋಮ ಅಂದ್ರೆ ಒಂದು ಗುಂಪು, ಸಮೂಹ. ಗೊತ್ತಾಯಿತು? ಅಲ್ಲಿ ಸಮೂಹ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ ಇಲ್ಲಿ ಏನು ಅರ್ಥ ಬಂತು? ಜ್ಯೋತಿ ಮೊದಲಾದವುಗಳ ಸ್ತೋಮ ಅದು ಜ್ಯೋತಿಷ್ಠೋಮ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಈ ಜ್ಯೋತಿ ಮೊದಲಾದವುಗಳು ಸ್ತೋಮ ಎಂಬುವ ಅರ್ಥ ವಿಷ್ಣುವಿಗಿಂತ ಬೇರೆ ಕಡೆನೇ ಇದೆ. ಜ್ಯೋತಿ ಮೊದಲಾದವುಗಳ ಸ್ತೋಮ ಎಂಬುದೆಲ್ಲಿ ಆ ಯಾಗದಲ್ಲೇ ಬರುತ್ತದೆ, ವಿಷ್ಣುವಿನಲ್ಲಿ ಬರೋದು ಇಲ್ಲ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲಿ? ಈ ವಾಕ್ಯ ನೋಡಿ. ಜ್ಯೋತಿಷಾಂ ಸ್ತೋಮಃ ಇತ್ಯಾದಿ ರೂಪಾಹಿ ಜ್ಯೋತಿಷ್ಠೋಮಾದಿ ಶಬ್ದವ್ಯುತ್ಪತ್ತಿ ಅಂದ್ರು. ಕಥಂ ಅಸೌ ಸ್ತೋಮಾದಿ ಶಬ್ದಾನಾಂ ಅನ್ಯಪರತ್ವ ಅಭ್ಯುಪಗಮೇ ಸಂಭವೇತ್. ಇಲ್ಲಿ ಹೇಳ್ತಾ ಇದ್ದಾರೆ ಬೇರೆ ಅರ್ಥಗಳಲ್ಲದೆ ಇದ್ದರೆ ಅಂದ್ರೆ ಜ್ಯೋತಿಷಾಂ ಸ್ತೋಮಃ ಅಂತ ನಾವು ಸಮಾಸ ಮಾಡಿ ಅರ್ಥ ತಿಳಿಯುವಾಗ ಒಂದು ವೇಳೆ ಜ್ಯೋತಿಷ್ ಮತ್ತು ಸ್ತೋಮ ಈ ಶಬ್ದಗಳಿಗೆ ಬೇರೆ ಅರ್ಥ ಇಲ್ಲ, ವಿಷ್ಣು ಎಂದೇ ಅರ್ಥ ಅಂತ ಆಗಿಬಿಟ್ರೆ ಯಾವುದೇ ಶಬ್ದದ ಅವಯವಗಳು ಕೂಡ ವಿಷ್ಣುವಾಚಕಗಳೇ ಅಂತ ಆಗಬೇಕಾಗುತ್ತದೆ. ಅನ್ಯಪರತ್ವ ಅಭ್ಯುಪಗಮೇ ಸಂಭವ. ಅನ್ಯಥ ಅಂದ್ರೆ ಎಲ್ಲ ಶಬ್ದಗಳ ಯೋಗ ವಿಷ್ಣುವಿನಲ್ಲೇ ಇದೆ ಅಂದುಬಿಟ್ರೆ ಭಗವನ್ನಾಂನ ಆವೃತ್ತಿ ಮಾತ್ರತ್ವ ಪ್ರಾಪ್ತೇ. ಈಗ ಜ್ಯೋತಿಷ್ ಶಬ್ದಕ್ಕೂ ವಿಷ್ಣು ಅಂತೆ ಅರ್ಥ, ಸ್ತೋಮ ಎಂಬ ಶಬ್ದಕ್ಕೂ ವಿಷ್ಣು ಅಂತೆ ಅರ್ಥ. ವಿಷ್ಣು ವಿಷ್ಣು ಅಂತ ಹೇಳ್ದಂಗೆ ಆಯ್ತು ಜ್ಯೋತಿಷ್ ಶಬ್ದಕ್ಕೆ. ಜ್ಯೋತಿಷ್ಠೋಮ, ಅಗ್ನಿಷ್ಠೋಮ, ಅಗ್ನಿ ಅಂದ್ರೆ ಯೋಗ ವೃತ್ತಿಯಿಂದ ವಿಷ್ಣು. ಷ್ಟೋಮ ಎಂಬುದಕ್ಕೆ ಸ್ತೋಮ ಅಂತ. ಅಗ್ನೀನಾಂ ಸ್ತೋಮ ಅಗ್ನಿಷ್ಠೋಮ, ಜ್ಯೋತಿಷಾಂ ಸ್ತೋಮ ಜ್ಯೋತಿಷ್ಠೋಮ. ಜ್ಯೋತಿ, ಅಗ್ನಿ, ಸ್ತೋಮ ಎಲ್ಲ ಶಬ್ದಗಳು ಯೌಗಿಕವಾಗಿ ವಿಷ್ಣುವಿನನ್ನೇ ಹೇಳಿಕೊಡುತ್ತದೆ ಅಂತಂದರೆ ಹಾಗೇನಾಯಿತು? ಎಲ್ಲ ಶಬ್ದಗಳ ಅವಯವಗಳು ಕೂಡ ವಿಷ್ಣುವಾಚಕವೇ. ಯಾವುದೇ ಶಬ್ದ ಉಚ್ಚಾರಣೆ ಮಾಡಿದರೂ ಅದು ಭಗವನ್ನಾಮವೇ ಅಂತಾಯಿತು. ಹಾಗಾದ್ರೆ ಜ್ಯೋತಿಷ್ಠೋಮ ವಿಷ್ಣು ವಿಷ್ಣು, ಜ್ಯೋತಿ ಅಂದ್ರೆ ವಿಷ್ಣು, ಸ್ತೋಮ ಅಂದ್ರೆ ವಿಷ್ಣು, ವಿಷ್ಣು ವಿಷ್ಣು ಅಂತ ಪುನಃ ಪುನಃ ಉಚ್ಚಾರಣೆ ಮಾಡದಂಗಾಯ್ತು ಅಷ್ಟೇನೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಭಗವನ್ನಾಮ ಆವೃತ್ತಿ ಮಾತ್ರತ್ವ ಪ್ರಾಪ್ತೇ ಸ್ತೋಮಾದಿ ಶಬ್ದಾನಾಂ ಅನ್ಯಪರತ್ವ ಅಭ್ಯುಪಗಮೇ ಕಿಂ ಜ್ಯೋತಿಷ್ಠೋಮಾದಿ ಶಬ್ದೈರೇವ ವಿಶೇಷತಃ ಅಪರಾಧಂ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಇದನ್ನು ಸರಿಯಾಗಿ ನಾವು ತಿಳಿಯಬೇಕು. ಆದ್ದರಿಂದ ಆ ಸ್ತೋಮಾದಿ ಶಬ್ದಗಳಿಗೆ ಬೇರೆ ಅರ್ಥವನ್ನು ಒಪ್ಪಿದಾಗ ಮಾತ್ರ ಜ್ಯೋತಿಷ್ಠೋಮಾದಿ ಶಬ್ದಗಳು ಏನು ವಿಶೇಷ ಅಪರಾಧವನ್ನು ಮಾಡಿವೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅಂದರೆ
ಈ ಎರಡು ಶಬ್ದಗಳಿಂದ ಆಗತಕ್ಕಂತಹ ಜ್ಯೋತಿಷ್ಠೋಮಾದಿ ಶಬ್ದವು ಅನ್ಯಪರವಾಗಲಿ ಏನ್ ತಪ್ಪಾಗಲಾರದು ಅಂತ ಪೂರ್ವ ಪಕ್ಷಿ ಅಭಿಪ್ರಾಯ. ಜ್ಯೋತಿ ಮತ್ತು ಸ್ತೋಮ ಎರಡೂ ಶಬ್ದಗಳು ವಿಷ್ಣು ಪರ ಅಂತಂದುಬಿಟ್ರೆ ಹಾಗಾದ್ರೆ ಎರಡೂ ಶಬ್ದಗಳು ವಿಷ್ಣುವಿನೇ ಹೇಳಿಕೊಡ್ತವೆ. ವಿಷ್ಣು ವಿಷ್ಣು, ಜ್ಯೋತಿ ಅಂದ್ರೆ ವಿಷ್ಣು, ಸ್ತೋಮ ಅಂದ್ರೆ ವಿಷ್ಣು, ಪುನಃ ಪುನಃ ವಿಷ್ಣು ವಿಷ್ಣು ಅಂತ ಹೇಳ್ದಂಗೆ ಆಯ್ತು. ಅದು ಏನು ಪ್ರಯೋಜನ? ಆದ್ದರಿಂದ ಜ್ಯೋತಿ ಶಬ್ದ ಒಂದನ್ನು ಹೇಳಿಕೊಡ್ತದೆ, ಸ್ತೋಮ ಎಂಬ ಶಬ್ದ ಇನ್ನೊಂದನ್ನು ಹೇಳಿಕೊಡ್ತದೆ. ಅಂತೆ ನಾವು ಅರ್ಥವನ್ನ ಹೇಳಬೇಕು. ಆದ್ದರಿಂದ ವಿಶೇಷವಾಗಿ ಆ ಜ್ಯೋತಿಷ್ಠೋಮಾದಿ ಶಬ್ದಗಳು ಏನು ಅಪರಾಧ ಮಾಡಿ, ಯಾವ ಅಪರಾಧ ಮಾಡಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಜ್ಯೋತಿ ಎಂಬ ಶಬ್ದದ ಯೌಗಿಕಾರ್ಥ ಬೇರೆ ಕಡೆ ಇದೆ, ಸ್ತೋಮ ಎಂಬ ಶಬ್ದದ ಯೌಗಿಕಾರ್ಥನೂ ಇದೆ. ಅವುಗಳನ್ನು ನಾವು ಯಾಕೆ ಕರೆಯಬಾರದು ಎಂಬ ಮಾತನ್ನ ಪೂರ್ವ ಪಕ್ಷಿಗಳು ಕೇಳಿದಂತೆ. ಇದಾದ ಮೇಲೆ ಹಾಗಾದರೆ ಜ್ಯೋತಿಷ್ಠೋಮಾದಿ ಎಲ್ಲ ಶಬ್ದಗಳು ಯೌಗಿಕವಾಗಿ ಬೇರೆ ಪದಾರ್ಥವನ್ನೇ ಹೇಳಿಕೊಡ್ತವೆ ಅಂತ ಅವ್ರಂದ್ರೆ, ಮತ್ತೆ ನಾವನ್ಬೋದು ಪರಮಾತ್ಮ ಸಂಬಂಧೇನ ಅನ್ಯತ್ರಾಪಿ ಶಬ್ದ ವೃತ್ತಿ ಅಭ್ಯುಪಗತ. ನೋಡ್ರಿ, ಎಲ್ಲಾ ಶಬ್ದಗಳು ಮುಖ್ಯವಾಗಿ ಪರಮಾತ್ಮನನ್ನೇ ಹೇಳಿಕೊಡ್ತವೆ. ಆ ಪರಮಾತ್ಮನ ಸಂಬಂಧ ಬೇರೆ ವಸ್ತುಗಳಿಗೆ ಇದೆ. ಪರಮಾತ್ಮನ ಸಂಬಂಧ ಬೇರೆ ವಸ್ತುಗಳಿಗೆ ಇದ್ದಿದ್ದರಿಂದ ಆ ಶಬ್ದಗಳಿಗೆ ಅಂದ್ರೆ ಘಟ, ಗಜ, ಪಟ ಮೊದಲಾದ ಶಬ್ದಗಳು ವಸ್ತುವಿನಲ್ಲಿಯೂ ಕೂಡ ಆ ವೃತ್ತಿಯನ್ನು ಅಂಗೀಕರಿಸಲಾಗಿದೆ. ಎಲ್ಲ ಶಬ್ದಗಳು ಮುಖ್ಯವಾಗಿ ಪರಮಾತ್ಮನನ್ನೇ ಹೇಳಿಕೊಡ್ತವೆ. ಆ ಪರಮಾತ್ಮನ ಸಂಬಂಧ ಆ ಪದಾರ್ಥಗಳಿಗಿರೋದ್ರಿಂದ ಆ ಶಬ್ದಗಳಿಂದ ಆ ಪದಾರ್ಥವನ್ನು ಕೂಡ ನಾವು ಹೇಳ್ತೇವೆ ಅಂತಂತೀವಿ. ಇತಿ ಹಿಂಗಂದ್ರೆ ಇತಿ ರಚ ವಾಚ್ಯಂ, ಹೀಗೆ ಹೇಳಬೇಡಿ ಅಂತ ಪೂರ್ವ ಪಕ್ಷಗಳು. ಯಾಕೆ? ತಥಾ ಸತಿ ಹಾಗೆ ಹೇಳಿಬಿಟ್ರೆ ಭಗವತ್ ಸಂಬಂಧಿತ್ವೇನ ಮಾತ್ರ ಶಬ್ದಗಳು ಬೇರೆ ಪದಾರ್ಥವನ್ನು ಹೇಳಿಕೊಡ್ತವೆ. ಮುಖ್ಯವಾಗಿ ಎಲ್ಲಾ ಶಬ್ದಗಳು ಪರಮಾತ್ಮನನ್ನೇ ಹೇಳಿಕೊಡ್ತವೆ. ಹೀಗೆ ಅಂದುಬಿಟ್ರೆ ತಥಾ ಸತಿ ಲೋಕೆ ಲಕ್ಷಣೇತರ ವೃತ್ಯಭಾವ ಪ್ರಸಂಗ. ಹಾಗಾದ್ರೆ ಲಕ್ಷಣವನ್ನ ಬಿಟ್ಟು ಶಬ್ದಗಳಿಗೆ ಬೇರೆ ವೃತ್ತಿನೇ ಇಲ್ಲ ಎಂಬುವ ಪ್ರಸಂಗ ಬರುತ್ತದೆ. ಯಾಕೆ? ಮುಖ್ಯವಾಗಿ ಪರಮಾತ್ಮನನ್ನು ಹೇಳಿಕೊಡ್ತವೆ ಎಲ್ಲಾ ಶಬ್ದಗಳು. ಆ ಪರಮಾತ್ಮನ ಸಂಬಂಧ ಇರೋದ್ರಿಂದ ಎಲ್ಲ ಶಬ್ದಗಳು ಬೇರೆ ಪದಾರ್ಥವನ್ನು ಹೇಳಿಕೊಡ್ತವೆ ಲಕ್ಷಣಾವೃತ್ತಿಯಿಂದ. ಹಾಗಾದ್ರೆ ಲಕ್ಷಣಾವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿನೇ ಇಲ್ಲೇನು ಜಗತ್ತಿನಲ್ಲಿ? ಗೌಣಿ ವೃತ್ತಿ ಅಂತ ಕರೀತಾರೆ, ಔಪಚಾರಿಕವಾದ ಅರ್ಥ ಅಂತ ಹೇಳ್ತಾರೆ ಶಬ್ದಗಳಿಗೆ. ನಿಮ್ಮ ಪ್ರಕಾರ ಈ ರೀತಿ ಹೇಳಿಬಿಟ್ರೆ ಕೇವಲ ಪರಮಾತ್ಮನ ಸಂಬಂಧದಿಂದ ಬೇರೆ ಪದಾರ್ಥಗಳನ್ನು ಶಬ್ದಗಳು ಹೇಳಿಕೊಡ್ತವೆ ಅಂದುಬಿಟ್ರೆ ಲಕ್ಷಣಾವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿನೇ ಇಲ್ಲ ಅಂತ ಆಗಿಬಿಡುತ್ತದೆ. ಅತಃ ಆದ್ದರಿಂದ ನ ಜ್ಯೋತಿರಾದಿ ಶಬ್ದ ಜಾತಸ್ಯ ಪರಮಾತ್ಮ ವಾಚಿತ್ವಂ ಯುಕ್ತಂ. ಆದ್ದರಿಂದ ಜ್ಯೋತಿರಾದಿ ಶಬ್ದಗಳ ಸಮೂಹ, ಜ್ಯೋತಿ ಇರಬಹುದು, ಅಲ್ಲಿ ಸ್ತೋಮ ಶಬ್ದ ಇರಬಹುದು, ಜ್ಯೋತಿಷ್ಠೋಮ, ಅಗ್ನಿಷ್ಠೋಮ, ಆ ಯಾಗಗಳನ್ನು ಹೇಳುವ ಜ್ಯೋತಿಷ್ಠೋಮಾದಿ ಶಬ್ದಗಳು, ಯಾಗಗಳ ಕ್ರಮ, ಆ ಯಾಗದ ಕಾಲ, ವಸಂತ ಅಂದ್ರೆ ಕಾಲವನ್ನು ಹೇಳುವ ವಸಂತಾದಿ ಶಬ್ದಗಳು, ಅನುಷ್ಠಾನ, ಯಜಮಾನ, ಋತ್ವಿಕರು, ಇವರೆಲ್ಲಗಳನ್ನು ಹೇಳಿಕೊಡ್ತಕ್ಕಂತಹ ಶಬ್ದಗಳು ಏನಿವೆ ಅವೆಲ್ಲವೂ ಪರಮಾತ್ಮ ವಾಚಿ ಅಲ್ಲ. ಇವೆಲ್ಲವೂ ಪರಮಾತ್ಮನ ಹೇಳಿಕೊಡ್ತದೆ ಎಂಬುದು ನ ಯುಕ್ತವಾದದ್ದಲ್ಲ. ಆದ್ರಿಂದ ಇತಿ ನ ಸಮನ್ವಯ ಸೂತ್ರಂ ಯುಕ್ತಂ ಇತಿ ಭಾವ. ಆದ್ದರಿಂದ ಸರ್ವಥ ಓಂ ತತ್ವ ಸಮನ್ವಯ ಎಂಬುವ ಸೂತ್ರದಲ್ಲಿ ನೀವೇನು ಹೇಳಿದ್ದೀರೋ ಅದು ಯುಕ್ತವಾದದ್ದಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಸಮನ್ವಯ ಸೂತ್ರದಲ್ಲಿ ಸಕಲ ಶಬ್ದಗಳು ವಿಷ್ಣುವಿನಲ್ಲೇ ಸಮನ್ವಯವಾಗುತ್ತವೆ, ಎಲ್ಲ ಶಬ್ದಗಳು ವಿಷ್ಣುವಿನನ್ನೇ ಹೇಳಿಕೊಡ್ತವೆ ಅಂತೇನು ಅಂದಿರೋ ಇದು ಯುಕ್ತವಾದದ್ದಲ್ಲ. ಸಿದ್ಧಾಂತಯ ಸೂತ್ರಮವತಾರ್ಯ ವ್ಯಾಚಷ್ಟೇ. ಹೀಗೆ ಹೇಳಿದ್ರೆ ಸಿದ್ಧಾಂತವನ್ನು ಹೇಳ್ತಾ ಆಚಾರ್ಯರು ಸೂತ್ರಕ್ಕೆ ಅವತರಣಿಕೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅತಃ ಇತಿ ಸೂತ್ರ ಮತ್ತು ಭಾಷ್ಯ ಹೇಳಿ ಅರ್ಥವನ್ನು ಆಮೇಲೆ ತಿಳಿಯೋಣ. ಅತಃ ಆಹಾ ಈ ರೀತಿ ಪೂರ್ವ ಪಕ್ಷ ಬಂದರೆ ಹೀಗೆ ಹೇಳ್ತಾ ಇದ್ದಾರೆ ಸೂತ್ರಕಾರರು. ಸೂತ್ರ ಹೇಳಿ ಓಂ ಜ್ಯೋತಿರುಪಕ್ರಮಾತ್ತು ತಥಾಕ್ಷದೀಯತೆ ಏಕೆ ಓಂ. ಈ ಸೂತ್ರದ ಅರ್ಥದಿಂದ ಮುಂದಿನ ವಾರದ ಪಾಠದಲ್ಲಿ ತಿಳಿಯೋಣ. ನಾಳೆ ಸೋಮವಾರ ಆಚಾರ್ಯರು ನೇರವಾಗಿ ಶ್ರೀಮಠದಲ್ಲೇ ಪಾಠ ಇದೆ ಅಂತ ಹೇಳಿದ್ದಾರೆ. ಅನುಕೂಲ ಇದ್ದವರು ಪ್ರಯತ್ನ ಮಾಡಿ ಎಲ್ಲರೂ ಆದಷ್ಟು ಶ್ರೀಮಠಕ್ಕೆ ಬಂದು ನಾಳೆಯ ಪಾಠವನ್ನು ಕೇಳಬೇಕು. ಅನಿವಾರ್ಯ ಕಾರಣ ಇದ್ದವರು ಬೇರೆ ಊರವರು ಆನ್ಲೈನ್ ಮುಖಾಂತರ ಕೇಳಬಹುದು ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.